ಕ್ವಶನ್ ನಂಬರ್ 1. ಕರ್ನಾಟಕದ ರಾಜಧಾನಿ ಯಾವುದು? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಬೆಳಗಾವಿ, ಆಪ್ಷನ್ ಡಿ ಮೈಸೂರು. ಈಗ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಬಿ ಬೆಂಗಳೂರು. ಎರಡನೇ ಪ್ರಶ್ನೆ, ಒಂದು ಜೀವಿಯ ಜನನ ಮತ್ತು ಮರಣಗಳ ನಡುವಿನ ಅವಧಿ. ಆಪ್ಷನ್ ಎ ಜೀವಿತಾವಧಿ, ಆಪ್ಷನ್ ಬಿ ಬೆಳವಣಿಗೆ, ಆಪ್ಷನ್ ಸಿ ವಿಸರ್ಜನೆ, ಆಪ್ಷನ್ ಡಿ ಸಂತಾನೋತ್ಪತ್ತಿ. ಈಗ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಜೀವಿತಾವಧಿ. ಪ್ರಶ್ನೆ 3. ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ. ಆಪ್ಷನ್ ಎ ಬಂಗಾಳಕೊಲ್ಲಿ, ಆಪ್ಷನ್ ಬಿ ಹಿಂದೂ ಮಹಾಸಾಗರ, ಆಪ್ಷನ್ ಸಿ ಅರಬ್ಬಿ ಸಮುದ್ರ, ಆಪ್ಷನ್ ಡಿ ಅಂಟಾರ್ಟಿಕ್ ಸಾಗರ. ಈಗ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸಿ ಅರಬ್ಬಿ ಸಮುದ್ರ. ನಾಲ್ಕನೇ ಪ್ರಶ್ನೆ, ಕಣಗಳು ತುಂಬಾ ವಿರಳವಾಗಿರುವ ವಸ್ತುವಿನ ಸ್ಥಿತಿ. ಆಪ್ಷನ್ ಎ ಘನ, ಆಪ್ಷನ್ ಬಿ ಪ್ಲಾಸ್ಮಾ, ಆಪ್ಷನ್ ಸಿ ದ್ರವ, ಆಪ್ಷನ್ ಡಿ ಅನಿಲ. ಈಗ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅನಿಲ. ಐದನೇ ಪ್ರಶ್ನೆ, ನೈಸರ್ಗಿಕ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ. ಆಪ್ಷನ್ ಎ ವಿಮಾನ, ಆಪ್ಷನ್ ಬಿ ರಸ್ತೆ, ಆಪ್ಷನ್ ಸಿ ವಾಯು, ಆಪ್ಷನ್ ಡಿ ವಿದ್ಯುತ್. ಈಗ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಾಯು. ಆರನೇ ಪ್ರಶ್ನೆ, ಸಿರಿಧಾನ್ಯಕ್ಕೆ ಒಂದು ಉದಾಹರಣೆ. ಆಪ್ಷನ್ ಎ ರಾಗಿ, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ಕುಸುಬೆ, ಆಪ್ಷನ್ ಡಿ ಹೆಸರು. ಈಗ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ರಾಗಿ. ಪ್ರಶ್ನೆ 7, ಭಾರತದ ಅತ್ಯಂತ ಎತ್ತರದ ಶಿಖರ. ಆಪ್ಷನ್ ಎ ಮೌಂಟ್ ಎವರೆಸ್ಟ್, ಆಪ್ಷನ್ ಬಿ ಮೌಂಟ್ ಗಾಡ್ವಿನ್ ಆಸ್ಟಿನ್, ಆಪ್ಷನ್ ಸಿ ಅನ್ನೈಮುಡಿ, ಆಪ್ಷನ್ ಡಿ ಮುಳ್ಳಯ್ಯನಗಿರಿ. ಈಗ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಮೌಂಟ್ ಎವರೆಸ್ಟ್, ಆಪ್ಷನ್ ಎ. ಎಂಟನೇ ಪ್ರಶ್ನೆ, ವಸ್ತುವನ್ನು ವೈಜ್ಞಾನಿಕವಾಗಿ ಡ್ಯಾಶ್ ಡ್ಯಾಶ್ ಎನ್ನುವರು. ಆಪ್ಷನ್ ಎ ದ್ರವ್ಯ, ಆಪ್ಷನ್ ಬಿ ದ್ರವ, ಆಪ್ಷನ್ ಸಿ ಅನಿಲ, ಆಪ್ಷನ್ ಡಿ ಘನ. ಈಗ ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ದ್ರವ್ಯ. ಎಂಟನೇ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಆಪ್ಷನ್ ಎ ಆಗುಂಬೆ, ಆಪ್ಷನ್ ಬಿ ಮೌಸಿನ್ ರಾಮ್, ಸಿ ಪೂರ್ವ ಕರಾವಳಿ, ಡಿ ಪಶ್ಚಿಮ ಕರಾವಳಿ. ಈಗ ನಿಮ್ಮ ಸಮಯ ಶುರುವಾಗಿದೆ.
ಸರಿಯಾದ ಉತ್ತರ ಆಪ್ಷನ್ ಬಿ ಮಾಸಿನ್ ರಾಮ್. 10ನೇ ಪ್ರಶ್ನೆ, ಪಂಜಾಬ್ ಮತ್ತು ಹರಿಯಾಣ ಎರಡೂ ರಾಜ್ಯಗಳ ರಾಜಧಾನಿ. ಆಪ್ಷನ್ ಎ ಜಾರ್ಖಂಡ್, ಬಿ ಲಕ್ನೋ, ಸಿ ಗಾಂಧಿನಗರ, ಆಪ್ಷನ್ ಡಿ ಚಂಡೀಗಢ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ ಚಂಡೀಗಢ. 10ನೇ ಪ್ರಶ್ನೆ, ಕೃಷಿ ಮಾಡುವಲ್ಲಿ ರೈತನ ಗೆಳೆಯ ಎನ್ನುವ ಜೀವಿ. ಆಪ್ಷನ್ ಎ ಎರೆಹುಳು, ಆಪ್ಷನ್ ಬಿ ನಾಯಿ, ಆಪ್ಷನ್ ಸಿ ಜೇನು, ಆಪ್ಷನ್ ಡಿ ಸಿಗಣೆ. ಈಗ ನಿಮ್ಮ ಸಮಯ ಶುರುವಾಯಿತು. ಸರಿಯಾದ ಉತ್ತರ ಆಪ್ಷನ್ ಎ ಎರೆಹುಳು. ಕೊನೆಯ ಪ್ರಶ್ನೆ, ವ್ಯವಹಾರದ ಅನುಕೂಲಕ್ಕೆ ನಾವು ಡ್ಯಾಶ್ ಬಳಸಿಕೊಳ್ಳುತ್ತೇವೆ. ಆಪ್ಷನ್ ಎ ಜಾತಿ, ಆಪ್ಷನ್ ಬಿ ಧರ್ಮ, ಆಪ್ಷನ್ ಸಿ ಭಾಷೆ, ಆಪ್ಷನ್ ಡಿ ವೇಷ. ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ಕಳಿಸಿ. ಮೊದಲು ಕಳಿಸಿದಂತಹ ಇಬ್ಬರ ಹೆಸರನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಳ್ತೀನಿ. ಯಾರಿಗೆಲ್ಲ ಈ GK ಕ್ವಶನ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.